ಏರ್ ಹೌಸಲ್ಲಿದ್ದೀವಿ, ಅರ್ಕೋಡ್ ಏರ್ ಹೌಸಲ್ಲಿದ್ದೀವಿ. ಇವತ್ತು ಏನು ಅರ್ಕೋಡ್ APMC ಮತ್ತು ರಾಮನಾಪುರ APMC ಖರೀದಿ ಕೇಂದ್ರದಲ್ಲಿ ಖರೀದಿಯಾದಂತಹ ರಾಗಿಗಳನ್ನು ಈ ಗೋಡೌನ್ಗೆ ತಂದು ಕೊಡ್ತಾವ್ರಿ. ಇದು ಅರ್ಕೋಡ್ APMCಯಿಂದ ಬಂದಂಥ ರಾಗಿಗಳನ್ನು ಇಲ್ಲಿ ಕೊಡ್ತಾರೆ. ರಾಮನಾಪುರದ APMCಯಿಂದ ಬಂದಂಥ ರೇಷ್ಮೆ ಇಲಾಖೆಯಿಂದ ಬಂದಂಥ ಪಕ್ಕದ ಗೋಡನಲ್ಲಿ ಹಾಕ್ತಾಯಿದ್ದಾರೆ. ಇವತ್ತು ನಾವು ಒಂದು 2 ಲಾರಿನ ಚೆಕ್ ಮಾಡಿದ್ವಿ. 2 ಲಾರಿಲಿ ಒಂದರಲ್ಲಿ 408 ಚೀಲ ಬಂದಿದೆ, ಒಂದರಲ್ಲಿ 400 ಚೀಲ ಅಂತ ಹೇಳಿದ್ದಾರೆ. ನಾವೇನು ಚೀಲ ಲೆಕ್ಕ ಹಾಕೋಕ್ಕಾಗಿಲ್ಲ, ಅವ್ರು ಹೇಳಿದ್ದನ್ನೇ ನಾನು ಹೇಳ್ತಾ ಇದ್ದೀನಿ. 400 ಚೀಲದಲ್ಲಿ ಒಂದು 450 kg ಜಾಸ್ತಿ ಬಂದಿದೆ. ಯಾಕೆಂದ್ರೆ ಇವರು ಅಂದಾಜು ಪ್ರಕಾರ ಲೋಡ್ಗೆ ಇವ್ರು ಏನು ತಗೋತಾ ಇದ್ದಾರೆ. ಅಲ್ಲಿ ವೇಬ್ರಿಡ್ಜಲ್ಲಿ ಕೇಳಿದರೆ ನಾವು ಚೀಲದ ಲೆಕ್ಕ ಮಾತ್ರ ತಗೋತೀವಿ ಅಂತಾರೆ. ಅಲ್ಲಿ ನೋಡಿದರೆ ತೂಕದ ಲೆಕ್ಕ ತಗೋತಾರೆ. ಖರೀದಿ ಕೇಂದ್ರದಲ್ಲಿ ತೂಕದ ಲೆಕ್ಕ ತಗೋತಾ ಇದ್ದಾರೆ. ವೇಬ್ರಿಡ್ಜಿಗೆ ಬಂದಾಗ ಚೀಲದ ಲೆಕ್ಕ ಆಗುತ್ತೆ. ಚೀಲದ ಲೆಕ್ಕ ವೇಬ್ರಿಡ್ಜಲ್ಲಿ ಆಗುತ್ತೆ, ಖರೀದಿ ಕೇಂದ್ರದಲ್ಲಿ ತೂಕದ ಲೆಕ್ಕ ಆಗುತ್ತೆ, ಒಳಗಡೆ ತೂಕದ ಲೆಕ್ಕ ಆಗುತ್ತೆ. ಇಲ್ಲಿ ಬಂದಾಗ ಇಲ್ಲಿ ನೋಡಿ ವ್ಯತ್ಯಾಸಗಳು ಹೆಂಗಾಗುತ್ತೆ ಅಂದರೆ ಅಲ್ಲಿ ತೂಕಕ್ಕೂ ಇಲ್ಲಿಗೂ ಡಿಫ್ರೆನ್ಸ್ ಬರ್ತಾ ಇದೆ. ಚೀಲಗಳು ಎಷ್ಟು ಬರ್ತವೆ, ಒಂದ್ಸತಿ 405 ಚೀಲ ಬರ್ತವೆ, ಒಂದ್ಸತಿ 380 ಚೀಲ ಬರ್ತವೆ. ತರಾವರಿ ಅವತ್ತೇನು ರೇಟ್ ಆಗಿರುತ್ತೆ ಆ ರೇಟ್ ಮೇಲೆ ಇದು ಲೋಡ್ ಆಗುತ್ತಲ್ಲ, ಅವತ್ತೇನೋ ಒಂದು 10 ಚೀಲ ಕಡಿಮೆ ಇರ್ಬೋದು, 10 ಚೀಲ ಜಾಸ್ತಿ ಇರ್ಬೋದು. ಆ ಥರ ಡಿಫ್ರೆನ್ಸಲ್ಲಿ ಬರ್ತಾವೆ ಇಲ್ಲಿ. ಯಾಕೆಂದರೆ ಮತ್ತೆ ಈ ರಾಗಿ ಕಳ್ಳಾಟಗಳು ಜೋರಾಗೇ ಇವೆ. 51 kg 52 kg ರಾಗಿ ತಗೋಬೇಕು. ಇಲ್ಲಿ ಕೇಳಿದಾಗ ನಾವು 50 kg ಅವರೇಜಲ್ಲಿ ತಗೋತೀವಿ ಅಂತ ಏರ್ ಹೌಸವ್ರು ಹೇಳ್ತಾ ಇದ್ದಾರೆ. ಅಲ್ಲಿ ತಗೊಳ್ಳುವಾಗ ಯಾಕೆ 50 kg ತಗೊಳ್ಳಲ್ಲ? ರಾಗಿ ಇಲ್ಲಿ ಏರ್ ಹೌಸಿಗೆ ಬಂದಾಗ ನಾವು ಟನ್ನೇಜನ್ನು ನಾವು ತಗೊಳ್ಳಲ್ಲ. ಗೋಡನ್ಗೆ ಟನ್ನೇಜ್ ಇಲ್ವಂತೆ. ಚೀಲದ ಲೆಕ್ಕದಲ್ಲಿ ಏರ್ ಹೌಸವ್ರು ತಗೋತಾ ಇದ್ದಾರೆ. ಅಲ್ಲಿ ನೋಡಿದ್ರೆ ರೈತರು ತಾವು 52 kg 50 kg 650 ಗ್ರಾಮ್ ತಗೋಬೇಕು. ಅಲ್ಲಿ 51 52 53 ತಗೋತಾವ್ರೆ. ಮೊನ್ನೆ ದಿನ ಮಾನ್ಯ ಜಿಲ್ಲಾಧಿಕಾರಿಗಳು ಕಳಿಸಿದಂಥ ನಮ್ಮ JD ರಮೇಶ್ ಕುಮಾರ್ ಇರ್ಬೋದು, ಮತ್ತು ಫೆಡರೇಷನ್ ಆದಂಥ ಅನುರಾಧ ಮೇಡಮ್ ಇರ್ಬೋದು, ನಮ್ಮ APMC ಸೋಮಶೇಖರ್ ಇರ್ಬೋದು, ಇವರೆಲ್ಲ ಬಂದಾಗ ನಮ್ಮ ಸಿರಿಸ್ತಾರು ಮಂಜಣ್ಣರು ಇರ್ಬೋದು, ಇಷ್ಟು ಜನ ಬಂದಾಗ ಒಂದು 150 ಚೀಲನ 50 kg 650 ಗ್ರಾಮ್ನೇ ತೂಕ ಹಾಕಿಟ್ಟಿದ್ರು. ನಮಗೆ ಸಂತೋಷ. ಒಬ್ಬ ಅಧಿಕಾರಿಗಳು ಬಂದಾಗ ಅವರಿಗೆ ಗೌರವ ಕೊಟ್ಟು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಮುಂದುವರಿಬೇಕು ಅನ್ನೋದೇ ನಮ್ಮ ರೈತ ಸಂಘದ ರೈತರ ಆಶಯ. ದಯಮಾಡಿ, ಯಾಕೆಂದರೆ ಈಗ ನೋಡಿ ಕಳ್ಳಾಟಗಳು ಈಗಲೂ ಹೇಳ್ತಾ ಇದ್ದೀನಿ, ಅಲ್ಲಿ 51 kg ಚಿಲ್ಲರೆ ತಗೋತಾ ಇದ್ದಾರೆ, 51 800 ತಗೋತಾ ಇದ್ದಾರೆ. ಇಲ್ಲಿ 50 kg ಅವರೇಜ್ ಮಾಡ್ಕೊಂಡು ತೂಕನ ನಮಗೆ ಲಿಸ್ಟು ಕೊಟ್ಟಿದ್ದಾರೆ. ನಾನು ಲಿಸ್ಟು ತಗೊಂಡಿದ್ದೀನಿ. ಏರ್ ಹೌಸಲ್ಲಿ ಒಂದು ಲಿಸ್ಟ್ ಇದೆ ನೋಡಿ, ಈ ಲಿಸ್ಟ್ ಇದೆ. 50 kg ಚೀಲಗಳೆಲ್ಲ ಲೆಕ್ಕ ತಗೋತಾರೆ. ಅಲ್ಲಿ ಟನ್ನೇಜ್ ತಗೊಳ್ಳಲ್ಲ. ನಾನು ಟನ್ನೇಜು ತಗೊಂಡಿದ್ದೀನಿ. ಲಾರಿಲಿ ಏನಿದೆ, ಖಾಲಿ ಲಾರಿದು ಏನಿದೆ, ತುಂಬಿದ ಲಾರಿದು ಎಷ್ಟಿದೆ ಅಂತಲೂ ನೋಡಿದ್ದೀವಿ. ಇಲ್ಲಿ ಬಂದಾಗ 400 kg 350 kg 500 kg 600 kg ಡಿಫ್ರೆನ್ಸ್ ಬರ್ತೈತೆ. 600 kg ಅಂದರೆ ಒಂದು 600 kg ಅಂದರೆ 600 kg ಅಂದರೆ ಹೆಚ್ಚು ಕಡಿಮೆ 12 ಚೀಲ. ಒಂದು ರೋಡ್ಗೆ 12 ಚೀಲ ಇಲ್ಲೂ ಡಿಫ್ರೆನ್ಸ್ ಬರ್ತಾ ಇದೆ. ಈ ಡಿಫ್ರೆನ್ಸನ್ನು ಯಾರು ಕಟ್ಕೊಡೋರು, ಯಾರು ಈ 12 ಚೀಲ ಯಾರು ಹೋಗ್ತಾ ಇದೆ? ಯಾಕೆಂದರೆ ಅಲ್ಲಿ ತೂಕ ಆಗ್ತಾ ಇದ್ದಾರೆ, ಇಲ್ಲಿ ತೂಕ ಆಗ್ತಾಯಿಲ್ಲ. ಈ 12 ಚೀಲ ಮತ್ತೆ ಕಳ್ಳಾಟ ಆಗ್ತಾ ಇದೆ. ನಾನು ನಮ್ಮ ತಹಸೀಲ್ದಾರರನ್ನ, ಯಾಕೆಂದರೆ ಈಗ ಜಿಲ್ಲಾಧಿಕಾರಿಗಳು ಮೊನ್ನೆ ಒಂದು ಟಾಸ್ಕ್ ಫೋರ್ಸ್ ಒಂದು ಸಮಿತಿನ ಮಾಡಿ ರಚನೆ ಮಾಡಿ ಮಾನ್ಯ ದಂಡಾಧಿಕಾರಿಗಳ ಇದರ ಅಧ್ಯಕ್ಷರಾಗಿರ್ಬೇಕು ಅಂತ ಹೇಳಿದ್ದಾರೆ. ದಯಮಾಡಿ ಅದಕ್ಕೆ ಸಂಬಂಧಪಟ್ಟ 4 ಜನನೂ ಕೇಳ್ತಾ ಇದ್ದೀವಿ. ನೀವು ಇದನ್ನು ಕರೆಕ್ಟಾಗಿ ಮುಂದಿನ ದಿನಗಳಲ್ಲಿ ಕರೆಕ್ಟಾಗಿ ಪರಿಶೀಲನೆ ಮಾಡಲಿಲ್ಲ ಅಂದರೆ ಈ ಕಳ್ಳಾಟಗಳು ಇವತ್ತು ಸ್ವಲ್ಪ ಕಡಿಮೆ ಆಗಿದೆ. ಈ ರೈತ ಸಂಘದವರು ಹೋರಾಟ ಮಾಡಿದಾಗ ಸ್ವಲ್ಪ ಕಡಿಮೆ ಇದೆ, ನಮಗೆ ತೃಪ್ತಿ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಮೋಸ ಆಗಬಾರ್ದು ಅನ್ನೋದೇ ನಮ್ಮ ಕಳಕಳಿ. ದಯಮಾಡಿ ಇದಕ್ಕೆ ಮೊನ್ನೆ ನಾವು 45 ಚೀಲನ ಈ ಕಳ್ಳಾಟದ ರಾಗಿನ, ಈ ಚೀಲ ಮತ್ತು ತೂಕದ ವ್ಯತ್ಯಾಸದಲ್ಲಿ ಹಿಡಿದಂಥ ಕಳ್ಳಾಟದ ರಾಗಿನ 45 ಚೀಲ ರಾಗಿ ಹಿಡಿದಿದ್ವಿ. ಆ ರಾಗಿ ಚೀಲನ ತಹಸೀಲ್ದಾರರು ಗೋಡನ್ ಅದೆಲ್ಲ ಆಫೀಸ್ಗೆ ಹಾಕ್ಸಿದ್ದೀನಿ ಅಂದಿದ್ದಾರೆ. ನಾವು ಈಗ ತಹಸೀಲ್ದಾರ್ ತಕ್ಕ ನೇರವಾಗಿ ಹೋಗ್ತೀವಿ. ಯಾಕೆಂದರೆ ಅದು 45 ಚೀಲ ರಾಗಿ ಬರಬೇಕು. ಆ ರಾಗಿ ಬರಲಿಲ್ಲ ಅಂದರೆ ತಹಸೀಲ್ದಾರರು ಅವ್ರು ನಮ್ಗೆ ಉತ್ತರ ಹೇಳ್ಬೇಕಾಯ್ತದೆ. ಈಗ ಅವತ್ತೇನೋ ನಾವು ಇದಕ್ಕೆ ಸಮಿತಿಲಿ ಇಲ್ಲ, ನನಗಿದಕ್ಕೆ ಸಂಬಂಧ ಇಲ್ಲ ಅಂದಿದ್ರು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರನ್ನೇ ಅಧ್ಯಕ್ಷರು ಮಾಡಿದ್ದಾರೆ. ಇದಕ್ಕೆಲ್ಲ ನೇರವಾಗಿ ಅವರು ಉತ್ತರ ಹೇಳಬೇಕು ಅಂತ ಹೇಳಿ, ಯಾಕೆಂದರೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಸಾಮೂಹಿಕ ನಾಯಕತ್ವದಲ್ಲಿ ನಾವು ಈಗ ಒಂದು ಹೋರಾಟನ ರಾಗಿ ಕಳ್ಳಾಟ ಅನ್ನೋ ಒಂದು ಹೋರಾಟನ, ಯಾಕೆಂದರೆ ಪ್ರತಿ ವರ್ಷವೂ ಇದೇ ಥರ ನಡೀತಾ ಇತ್ತು. ಈ ವರ್ಷ ಅದನ್ನು ಜಾಗರೂಕತೆಯಿಂದ ರೈತರಿಗೆ ಮೋಸ ಆಗಬಾರ್ದು. ಯಾಕೆಂದರೆ ರೈತರುಗಳು ಬುದ್ಧಿವಂತರಾಗಬೇಕು. ಮತ್ತೆ ನಾನು ರೈತರಲ್ಲಿ ಮನವಿ ಮಾಡ್ತಾ ಇದ್ದೀನಿ, 50 kg 650 ಗ್ರಾಮ್ನೇ ತಗೊಬನ್ನಿ. ದಯಮಾಡಿ 50 kg 650 ಗ್ರಾಮ್ ರಾಗಿ ತಗೊಬನ್ನಿ. ಯಾರಿಗೂ ಕೊಡಬೇಡಿ. ನೀವು ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಸೌಖ್ಯಕ್ಕಾಗಿ ಬೆಳೆದಿರ್ತೀರಿ, ಕಷ್ಟಪಟ್ಟಿರ್ತೀರಿ. ಯಾರೋ ತರೋರು ಯಾರೇ ಇದ್ರು, ದಳ್ಳಾಳಿಗಳು ಇರ್ತಾರೆ. ದಯಮಾಡಿ ಒಳ್ಳೆ ರಾಗಿನ ತರ್ತಾ ಇದ್ದೀರಿ, ಖುಷಿ ಇದೆ ನನಗೆ. ರಾಗಿ ವಿಚಾರದಲ್ಲಿ ನಾವೇನು ಮಾತಾಡ್ತಾ ಇಲ್ಲ. ದಳ್ಳಾಳಿಗಳ ಹಾವಳಿ ಜಾಸ್ತಿ ಇದೆ. ಈ ದಳ್ಳಾಳಿಗಳ ಹಾವಳಿಯನ್ನು ನಿಲ್ಲಿಸ್ತಿಲ್ಲ ಅಂದರೆ
ಮುಂದಿನ ದಿನಗಳಲ್ಲಿ ಬರ್ತಾ ಅಂತ ಸಬ್ಸಿಡಿ, ಈ ರಾಗಿ ಸಬ್ಸಿಡಿ ನಿಂತೋಗೋ ಚಾನ್ಸು ಜಾಸ್ತಿ ಇದೆ. ನಾನು ಕೇಂದ್ರ ಸರ್ಕಾರನ ಹೇಳ್ತೀನಿ, ಈ ಥರ ಕಳ್ಳಾಟ ಆಗೋದಾದ್ರೆ ನೀವು ರೈತರಿಗೆ ಉಪಯೋಗ ಆಗಲಿಲ್ಲ ಅಂದರೆ ಈ ಸಬ್ಸಿಡಿ ರಾಗಿನ ನಿಲ್ಸೋದೇ ಒಳ್ಳೇದು ಅನಿಸ್ತದೆ. ಯಾಕಂದರೆ ರೈತರಿಗೆ ನೇರವಾಗಿ ಹೆಲ್ಪ್ ಆಗಬೇಕು, ಬಡವರಿಗೆ ಹೆಲ್ಪ್ ಆಗಬೇಕು. ಮತ್ತೆ ಶ್ರೀಮಂತರ ಪಾಲು, ದಳ್ಳಾಳಿಗಳ ಪಾಲು ಇನ್ನು ಯಾವ್ಯಾವುದೋ ಊರಲ್ಲಿ ರಾಗಿನ ಇಟ್ಟಿದ್ದಾರೆ ಅಂತ ಹೇಳಿದ್ದಾರೆ, ನಮ್ಗೆ ಇನ್ಫಾರ್ಮೇಶನ್ ಬಂದಿದೆ. ನೀವು ರೈತರು ಆ ಊರಲ್ಲಿ ಯಾರ್ಯಾರು ಬಲಾಢ್ಯರು ರಾಗಿನ ಯಾರ್ಯಾರ ಮೇಲೆ ಇಟ್ಟಿದ್ದೀರಿ ಅವೆಲ್ಲನೂ ಹಿಡಿದು ರೈತ ಸಂಘಕ್ಕೆ ಕೊಡಬೇಕು ಅಂತ ಹೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ಇದನ್ನು ನೋಡ್ತಾ ಇರತಕ್ಕಂಥ ಎಲ್ಲ ರೈತರ ಮಾಧ್ಯಮದಲ್ಲಿ ವಿನಂತಿ ಮಾಡ್ತೀನಿ, ದಯಮಾಡಿ ಕಡಿಮೆ 50 kg 600 ಗ್ರಾಮನ್ನೇ ತಗೊನ್ನಿ. ನಿಮ್ಗೆ ಮೋಸ ಆದಾಗ ಮಾತ್ರ ರೈತ ಸಂಘಕ್ಕೆ ಬನ್ನಿ. ನೀವೇ ರೈತರು, ರೈತ ಸಂಘ ಎರಡು ನೀವೇ ಆಗಿ ನೀವೇ ಬುದ್ಧಿವಂತರಾಗಬೇಕು. ನೀವೇ ಇದನ್ನ ಹೋರಾಟನ ನೀವೇ ನನಗೆ ಸಪೋರ್ಟ್ ಮಾಡ್ಬೇಕು. ಯಾಕಂದ್ರೆ ಸಪೋರ್ಟ್ ಮಾಡಿದ್ರಿ 3 ದಿನದಿಂದ ಅತ್ಯದ್ಭುತವಾಗಿ ಸಪೋರ್ಟ್ ಸಿಕ್ಕಿದೆ ನಮ್ಮ ರೈತ ಸಂಘಕ್ಕೆ. ನಾವು ಪ್ರಾಮಾಣಿಕವಾಗಿರೋದಕ್ಕೆ ಆ ಸಪೋರ್ಟ್ ಸಿಕ್ಕಿದೆ ಅಂತ ನಾನು ಅಂತೀನಿ. ಯಾಕಂದ್ರೆ ಹಿಂದೆ ರೈತ ಸಂಘವನ್ನ ಮಾಡಿ ಮುನ್ನಡೆಸಿದಂಥವ್ರು ಶಾಮೀಲಾಗಿ ಹೋಗ್ತಾ ಇದ್ರು. ಆ ಶಾಮೀಲಾಗಿರೋರೆಲ್ಲ ತೆಗೆದಾಕಿದ್ದೀವಿ ನಾವು ರೈತ ಸಂಘದಿಂದ. ಯಾಕೆಂದ್ರೆ ಇವರು ಹೊಗೆಸೊಪ್ಪಿನ ಬೋರ್ಡಲ್ಲಿ ಇದೆ ಶಾಮೀಲಾಗಿದ್ರು, ಈ ರಾಗಿ ಖರೀದಿ ಕೇಂದ್ರದಲ್ಲಿ ಹಿಂಗೆ ಶಾಮೀಲಾಗಿ ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ರು. ದಯಮಾಡಿ ನಾವು ಯಾರು ದುಡ್ಡು ಮುಟ್ಟ ಅಂತಾರಲ್ಲ, ನಾವು ಪ್ರಾಮಾಣಿಕವಾಗಿದ್ದೀವಿ. ಆ ಪ್ರಾಮಾಣಿಕತನ ಪ್ರತಿ ಹೋರಾಟದಲ್ಲಿ ಒಬ್ಬರೇ ಇರ್ಬೋದು, ಇಬ್ಬರೇ ಇರ್ಬೋದು ತೋರಿಸ್ತಾ ಇದ್ದೀವಿ. ಈ ವ್ಯಾಪಾರಗಾರರು ಏನು, ಈ ಫೆಡರೇಷನ್ ಅವರು ಏನಿದ್ದಾರೆ ರಾಗಿ ಖರೀದಿ ಕೇಂದ್ರದವರು, ಇವರು ಕ್ಯಾಮ್ರಾಗಳನ್ನು ಅಳವಡಿಸಿಲ್ಲ, ಕ್ಯಾಮ್ರಾಗಳನ್ನು 2 ದಿನದಲ್ಲಿ ಅಳವಡಿಸಿಲ್ಲ ಅಂದರೆ ನಾವು ಆ ರಾಗಿ ಖರೀದಿ ಕೇಂದ್ರನ ಯಾರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ನಾವೇನು ತಗೋಬೇಕು ಅದನ್ನು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. ದಯಮಾಡಿ ಯಾರು ಖರೀದಿ ಕೇಂದ್ರದಲ್ಲಿ ಲೋಕಲ್ ಇದ್ರೆ ಅವರನ್ನು ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದೀವಿ. ಸಸ್ಪೆಂಡ್ ಆಗಬೇಕು, ಕ್ಯಾಮ್ರಾಗಳು ಆನ್ ಆಗಬೇಕು. ರೈತರು ನಮಗೆ ಯಾವ ಥರ ಹಿಂದೆ ಹೆಂಗೆ ಕೊಟ್ಟಿದ್ದೀರಿ ಆ ಉತ್ತೇಜನವನ್ನು ಕೊಡಬೇಕು. ನಮ್ಮ ಮೇಲೆಲ್ಲ ನೀವು ದಬ್ಬಾಳಿಕೆ ಮಾಡೋದು, ನಾವು ನಿಮ್ಮ ಏಳಿಗೆಗೆ ದುಡಿತಾ ಇದ್ದೀವಿ. ದಯಮಾಡಿ ಯಾರೇ ಈ ವಿಡಿಯೋ ನೋಡ್ತಿದ್ರು ರೈತ ಸಂಘರು ನಾವೇನಾದ್ರು ತಪ್ಪು ಮಾಡಿರ್ಬೇಕಾದ್ರೆ ಬುದ್ಧಿ ಹೇಳಿ. ನಾವು ಈ ರಾಗಿ ವಿಚಾರದಲ್ಲಿ ಬಡ ರೈತನಿಗೆ ಮಾತ್ರ ಅನುಕೂಲ ಮಾಡ್ತಾ ಇರೋದು, ಶ್ರೀಮಂತರಿಗೆ ದಳ್ಳಾಳಿಗಳಿಗೆ ಅಲ್ಲ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ.